ಹಾಯ್ ಸ್ನೇಹಿತರೆ, ಈಗಿನ ಒಂದು ನಮ್ಮ ಫೇವ್ರೇಟ್ ಪ್ಲೇಸ್ ಆದ್ರೆ ಡಿನಲ್ಲಿ ಒಂದು 10 ಕೇರನ್ನು ನಾನು ಮುಗಿಸಿದ್ದೀನಿ. ಸೊ ಇತ್ತೀಚಿನ ಒಂದು ಬೆಳವಣಿಗೆ ಒಂದು ನಮಗೆ ತುಂಬ ನೋವು ಮಾಡಿರ್ತಕ್ಕಂಥದ್ದು ಏನು ಅಂತಂತಂದರೆ, ನಮ್ಮ ಫೇವ್ರೇಟ್ ಮತ್ತು ಹಂಬಲ್ ಆ್ಯಕ್ಟರ್ ಆದಂತಹ ದಿಲೀಪ್ ರಾಜ್ ಅವರು ತೀರ್ಕೊಂಡ್ರು ಅನ್ನೋದು. ತಾವೆಲ್ಲರೂ ಮೀಡಿಯಾದಲ್ಲಿ ನೋಡಿರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ತುಂಬ ಯಂಗ್ ಫೆಲೋ, ವೆರಿ ಆ್ಯಕ್ಟಿವ್, ವೆರಿ ಹಂಬಲ್, ಪಾಪ ವೆಲ್ ನೋನ್, ಎಲ್ರಿಗೂ ಫೇವ್ರೇಟ್ ಆಗಿರ್ತಕ್ಕಂಥವ್ರು ಸಡನ್ನಾಗಿ ಹೃದಯಾಘಾತದಿಂದ ತೀರ್ಕೊಂಡ್ರು ಅಂತಂತ ಕೇಳಿದಾಗ ಬಹಳ ಬೇಸರ ಆಯಿತು. ತಾವು ಮುಳುಗೆಲ್ಲ ಬೇಸರ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ಇದರಿಂದ ನಾವು ಕಲಿಯೋದೇನು ಅನ್ನೋದು ಭಾಳ ಇಂಪಾರ್ಟೆಂಟು. ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್ ನಮ್ಮ ಪ್ರಾಕ್ಟೀಸಲ್ಲಿ ಇದನ್ನು ನಾನು ಡೇ ಇನ್ ಆ್ಯಂಡ್ ಡೇ ಔಟ್ ನೋಡ್ತಕ್ಕಂಥದ್ದು. ಬಹಳಷ್ಟು ಸಲ ನಮ್ಮಲ್ಲಿ ಇದು ಹೃದಯಾಘಾತ ಆಗಿರುತ್ತೆ, ನಮ್ಮಲ್ಲಿ ಬರೋ ಅಷ್ಟರಲ್ಲಿ ಏನೂ ಇರೋದಿಲ್ಲ. ಈ ಥರದ್ದೆಲ್ಲ ಭಾಳ ಸಲ ಆಗಿದೆ. ಮತ್ತು ಭಾಳ ಜನ ಹೃದಯಾಘಾತ ಆಗಿ ಬರ್ತಾರೆ, ಚಿಕಿತ್ಸೆ ತೊಗೊಂಡು ಹೋಗ್ತಾರೆ, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಬಟ್ ನಮ್ಮ ಪ್ರಾಕ್ಟೀಸಲ್ಲಿ ನಾವೇನು ಅಬ್ಸರ್ವ್ ಮಾಡಿದ್ದೀವಿ ಅಂತಂತಂದರೆ, ಹೃದಯಾಘಾತ ಅನ್ನೋದು ಹಠಾತ್ತನೇ ಬರೋದಿಲ್ಲ. ಸೊ ಇವತ್ತು ಹೃದಯಾಘಾತ ಆಗಿದೆ ಅಂತಂತಂದರೆ ಅದಕ್ಕೆ ಪ್ರಿಪ್ರೇಷನ್ 5 ರಿಂದ 10 ವರ್ಷದ ಕೆಳಗಡೆಯಿಂದನೇ ಆಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಅಲ್ಲಿ ರಕ್ತನಾಳದ ಒಳಗಡೆ ಕೊಲೆಸ್ಟ್ರಾಲು ಸ್ಲೋ ಆಗಿ ಕಟ್ಕೊಂಡು ಬರುತ್ತೆ. ತುಂಬ ಕ್ರಿಟಿಕಲ್ ಆದಾಗ ಹೃದಯಾಘಾತ ಆಗ್ತದೆ. ಸೊ ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ? ಸೊ 90% ಆಫ್ ದ ಟೈಮ್ಸು ಸ್ವಲ್ಪ ಸೂಚನೆ ಕೊಟ್ಟಿರುತ್ತೆ. ಅದನ್ನು ನಾವು ತೊಗೊಳಕ್ಕೆ ಹೋಗಿರಲ್ಲ. ಅದನ್ನು ಸಟ್ಲ್ ಸೂಚನೆಗಳಿರುತ್ತೆ. ನಾವು ಏನೋ ಬಿಡು ಸಹಜ, ನಿನ್ನೆ ಏನೋ ಹೊರಗಡೆ ಊಟ ಮಾಡಿದೆ, ಇನ್ನೊಂದು ಮಾಡಿದೆ, ಮತ್ತೊಂದು ಮಾಡಿದೆ, ಅಸಿಡಿಟಿ ಆಯಿತು, ಗ್ಯಾಸ್ಟ್ರಿಕ್ ಆಯಿತು ಅಂತ ಅಂದ್ಕೊಳ್ತೀವಿ. ಬಟ್ ಸಿಮ್ಟಮ್ಸು ಗ್ಯಾಸ್ಟ್ರಿಕ್ದು ಮತ್ತು ಹೃದಯಾಘಾತದ್ದು ಓವರ್ಲ್ಯಾಪ್ ಆಗುತ್ತೆ ಕೆಲವೊಮ್ಮೆ. ಸೊ ಆದ್ದರಿಂದ ಗೊತ್ತಾಗೋದಿಲ್ಲ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂತಂದರೆ, ಯಾರಿಗೆ ಒಂದು ಹೊಸ ಸೂಚನೆ ಬರ್ತಾ ಇದೆ, ಮುಂಚೆ ಆ ಥರ ಒಂದು ಏನೂ ಸಿಮ್ಟಮ್ ಇಲ್ಲ, ಏನೋ ಒಂದು ಹೊಸ ಸಿಮ್ಟಮು, ಅದು ಅಜೀರ್ಣದ ಸಿಮ್ಟಮ್ ಇರ್ಬೋದು, ಅಸಿಡಿಟಿ ಸಿಮ್ಟಮ್ ಅಂತ ಅನ್ನಿಸ್ಬೋದು, ಮತ್ತೊಂದು ಅನ್ಸ್ಬೋದು, ಹೊಸ ಸೂಚನೆ ಬರ್ತಾ ಇದೆ ಅಂದರೆ ಇಮ್ಮಿಡಿಯೇಟ್ಲಿ ರಾತ್ರಿ ಇರಲಿ, ಇನ್ನೊಂದಿರಲಿ, ಮತ್ತೊಂದು ಕಡೆ ಇರಲಿ, ಎಲ್ಲಾದರೂ ಇರಲಿ, ನೀವು ಪ್ರಯಾರಿಟಿಯಲ್ಲಿ ಒಂದು ECG ಮಾಡಿಸಿ ಒಬ್ಬರು ಸಿಂಪಲ್ ಡಾಕ್ಟ್ರನ್ನ ಮೀಟ್ ಮಾಡಿ. ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂತಾರೆ, ನೆಕ್ಸ್ಟ್ ಬರೋ ಸೂಚನೆ ಭಾಳ ಕ್ರಿಟಿಕಲ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಒಂದು. ಎರಡನೇದು, ರೆಗ್ಯುಲರ್ ಆ್ಯನ್ಯುವಲ್ ಚೆಕಪ್ಸ್ನ ಮಾಡೋದನ್ನು ಮರಿಬೇಡಿ. ಸಿಂಪಲ್ ಪರೀಕ್ಷೆಗಳು ಬರುತ್ತೆ. ನಿಮ್ಮ ರಿಸ್ಕ್ ಪ್ರೊಫೈಲ್ನ ಅಸೆಸ್ ಮಾಡ್ಕೊಳ್ಳಿ. ಅಸೆಸ್ ಮಾಡಿಕೊಂಡು ನೀವು ಹೈ ರಿಸ್ಕಲ್ಲಿ ಬರ್ತೀರಾ, ಮೀಡಿಯಮ್ ರಿಸ್ಕಲ್ಲಿ ಬರ್ತೀರಾ, ಅದು ನೋಡಿಕೊಂಡು ಅಕಾರ್ಡಿಂಗ್ಲಿ ಲೈಫ್ ಸ್ಟೈಲ್ಸ್ನ ಚೇಂಜಸ್ ಮಾಡಿಕೊಂಡು ಮೆಡಿಕೇಷನ್ಸ್ ತೊಗೊಳ್ಳಿ. ಪ್ರತಿಯೊಬ್ಬರು ಕೂಡ ಒಂದು ಎವ್ರಿ 6 months ಒಂದು ಟ್ರೆಡ್ಮಿಲ್ ಟೆಸ್ಟನ್ನು ಮಾಡ್ಕೊಳ್ಳೋದು ಭಾಳ ಮುಖ್ಯ. ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡ್ಕೊಳ್ಳಿ, ಶುಗರ್ ಪರೀಕ್ಷೆ ಮಾಡ್ಕೊಳ್ಳಿ, BP ಮಾಡ್ಕೊಳ್ಳಿ. ಒಂದು ಟ್ರೆಡ್ಮಿಲ್ ಟೆಸ್ಟನ್ನು ಮಾಡಿಕೊಂಡ್ರೆ ಮುಂಚಿತವಾಗೇ ನಾವು ಬ್ಲಾಕೇಜಸ್ನ ಕಂಡುಹಿಡ್ಕೊಂಡು ಸರಿ ಮಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯ. ಆಲ್ ರೈಟ್.